ನಡೆಸಿಕೊಟ್ಟ 12ನೇ ಶತಮಾನದ ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಜನಾಂಗದ ಜಗನ್ಮಾತೆಯಾದ ಅಕ್ಕಮಹಾದೇವಿಯನ್ನು, ರಾಷ್ಟ್ರಮಾತೆಯಾದ ಕಿತ್ತೂರಿನ ರಾಣಿ ಚೆನ್ನಮ್ಮ ತಾಯಿಯವರನ್ನು, ಪ್ರಪಂಚದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿ ನಮ್ಮ ಪವಿತ್ರವಾಗಿರ್ತಕ್ಕಂಥ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಿಂದ ಶ್ರಾವಣ ಮಾಸದ ಪ್ರಯುಕ್ತ ಇವತ್ತು ರಾಯಬಾಗ್ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಕೂಡಲ ಸಂಗಮ ಎನ್ನುವಂಥ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಲಾಗಿದೆ. ಆ ಹಿನ್ನೆಲೆ ಒಳಗೆ ಇವತ್ತು ರಾಯಬಾಗ್ ತಾಲೂಕಿನ ಈ ಬಾವನ ಸೌದತ್ತಿ ಎನ್ನುವಂಥ ಗ್ರಾಮದಲ್ಲಿ ಏರ್ಪಟ್ಟಂಥ ಗ್ರಾಮದಲ್ಲಿ ಕೂಡಲ ಸಂಗಮ ಎನ್ನುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ಮಿರ್ಜಿ ಅವರ ಎಲ್ಲ ಕುಟುಂಬ ವರ್ಗಕ್ಕೂ ಮತ್ತು ಈ ಊರಿನ ಎಲ್ಲ ಸರ್ವ ಸಮಾಜದ ಎಲ್ಲ ಬಂಧುಗಳಿಗೂ, ತಾಯಂದಿರಿಗೂ, ಮಾಧ್ಯಮದ ಬಂಧುಗಳಿಗೆ ನಿಮ್ಮೆಲ್ಲರಿಗೂ ಶರಣ. ಶ್ರಾವಣ ಶಿವಭಕ್ತರು ಅತ್ಯಂತ ಅಚ್ಚುಮೆಚ್ಚಿನ ಮಾಸ. ಒಬ್ಬೊಬ್ಬ ಧರ್ಮೀಯರು ಒಂದೊಂದು ಮಾಸವನ್ನು ತಮ್ಮ ಧಾರ್ಮಿಕ ಆಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ನಾವು ಲಿಂಗಾಯತ ಸಮುದಾಯದವರು, ಲಿಂಗಾಯತ ಧರ್ಮೀಯರು, ನಮಗೆ 12 ತಿಂಗಳು ಪವಿತ್ರ, 12 ತಿಂಗಳು ನಮಗೆ ಶಿವರಾತ್ರಿನೇ. ಆದರೆ ರೈತಾಪಿ ಕಾಯಕ ಮಾಡುವಂಥ ರೈತರಿಗೆ ಈ ಶ್ರಾವಣ ಮಾಸ ಅತ್ಯಂತ ಪವಿತ್ರ. ಕಾರಣ ಅಂತಂದರೆ ಪ್ರಾಕೃತಿಕವಾಗಿ ಈ ಶ್ರಾವಣ ಮಾಸದಲ್ಲಿ ಎಲ್ಲ ಕಡೆ ಮಳೆ ಬೀಳುವಂಥ ಸಂದರ್ಭದಲ್ಲಿ ರೈತನಾದಂಥವರು ಮನೆಯಲ್ಲಿ ಕುಳಿತುಕೊಂಡು ಕಾಲಹರಣ ಮಾಡೋದು ಬೇಡ. ಆ ಸಂದರ್ಭದಲ್ಲಿ ಶ್ರವಣ ಮಾಡಬೇಕು ಅಂತ. ಏನು ಶ್ರವಣ ಮಾಡಬೇಕು? ಶರಣರ ವಚನಗಳ ಶ್ರವಣವನ್ನು, ದಾರ್ಶನಿಕರ ಜೀವನಗಳ ಸಾಧನೆಗಳ ಶ್ರವಣವನ್ನು. ಈ ಶ್ರವಣದಲ್ಲಿ ಆ ಒಂದು ಅನುಭವಗಳನ್ನು ಕೇಳ್ತಾ ಹೋದರೆ ನಮ್ಮ ಕಿವಿ ಪಾವನವಾಗುತ್ತೆ. ಮತ್ತು ನೋಡುವಂಥದ್ದು ಏನು ನೋಡಬೇಕು? ಜಗತ್ತನ್ನೇ ಲಿಂಗವನ್ನಾಗಿ, ಆ ಲಿಂಗವನ್ನು ಲಿಂಗ ರೂಪದಲ್ಲಿ ಕಾಣುವಂಥ ಪ್ರಯತ್ನವನ್ನು ಬಸವಣ್ಣವರು ನಮಗೆ ಕೊಟ್ಟಿದ್ದಾರೆ. ಆಗ ನಾವೆಲ್ಲರೂ ಕೈ ಕೂಡ ಲಿಂಗ ಕಟ್ಕೊಂಡ್ವಿ. ಲಿಂಗವನ್ನು ನೋಡುವಂಥದ್ದು, ಕಿವಿಗಳಲ್ಲಿ ವಚನಗಳನ್ನು ಕೇಳುವಂಥದ್ದು, ಆ ಮೂಲಕವಾಗಿ ಗಳಿಸಿರ್ತಕ್ಕಂಥ ಸಂಪತ್ತನ್ನು ಸ್ವಲ್ಪ ಮಟ್ಟಿಗೆ ದಾಸೋಹ ಮಾಡುವಂಥದ್ದು. ಅದಕ್ಕೆ ಏನಂತ ಕರೀತಾರೆ? ಅರ್ಚನೆ, ಅರ್ಪಣ, ಅನುಭಾವ ಅಂತ. ಲಿಂಗಾರ್ಚನೆ ಮಾಡುವಂಥದ್ದು, ಅದಾದ ನಂತರ ದಾಸೋಹ ಮೂಲಕ ಅರ್ಪಣೆ ಮಾಡುವಂಥದ್ದು, ಸಮಯ ಸಿಕ್ಕಾಗ ಅನುಭವ ಮಾಡೋದು. ಇದುವೇ ನಮ್ಮ ಧರ್ಮದ ಮೂಲ ಸಿದ್ಧಾಂತ: ಅರ್ಚನೆ, ಅರ್ಪಣೆ, ಅನುಭವ ಅಂತ. ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಶ್ರಾವಣ ಮಾಸವನ್ನು ನಾವೆಲ್ಲರೂ ಆ ಶಿವ ಭಾವದೊಂದಿಗೆ ಆಚರಣೆ ಮಾಡಿದ್ದೇ ಆದರೆ ಇನ್ನು 11 ತಿಂಗಳು ನಮ್ಮ ಮನಸ್ಸು ಮನಸ್ಸಾಗುತ್ತೆ, ನಮ್ಮ ಆತ್ಮಬಲ ಹೆಚ್ಚಾಗುತ್ತೆ, ನಮ್ಮ ಸದೃಢವಾಗಿರ್ತಕ್ಕಂಥ ಮನಸ್ಸು ಆ ಮೂಲಕ ಅಸಾಧ್ಯವನ್ನು ಸಾಧಿಸಲಿಕ್ಕೆ ಪ್ರೇರಣೆ ಆಗುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ಶ್ರಾವಣ ಮಾಸದಲ್ಲಾದರೂ ಸಹ ನೀವೆಲ್ಲರೂ ಸಹ ಆಧ್ಯಾತ್ಮಿಕವಾಗಿ ನಿಮ್ಮ ತನು ಮನ ಭಾವವನ್ನು ವಿಕಾಸಗೊಳಿಸ್ಕೊಳ್ತೀವಿ. ಒಂದು ತಿಂಗಳಲ್ಲಿ ನಾವು ನಮ್ಮ ಮನಸ್ಸನ್ನು ಸದೃಢಗೊಳಿಸ್ಕೊಳ್ಳುವಂತಹ, ನೋಡಬಾರ್ದನ್ನು ನೋಡಿ ಎಲ್ಲೇ ಒಂದು ಕಡೆ ಹಾಳಾಗುತ್ತೆ, ಕೇಳಬಾರ್ದು ಕೇಳಿ ಕಿವಿ ಹಾಳಾಗುತ್ತೆ, ಮುಟ್ಟಬಾರ್ದು ಮುಟ್ಟು ಶರೀರ ಹಾಳಾಗುತ್ತೆ. ಹಾಗಾಗಿ ಲಿಂಗವಾಗಿ ಮುಟ್ಟುವಂಥದ್ದು, ಲಿಂಗವಾಗಿಯೇ ನೋಡುವಂಥದ್ದು, ಲಿಂಗವಾಗಿ ಕೇಳುವಂಥ ಮಾಡಿದಾಗ ನಮ್ಮ ಅಂಗ ಎಲ್ಲವೂ ಲಿಂಗವಾಗುತ್ತೆ ಅಂತ ಈ ರೀತಿಯಾಗಿರ್ತಕ್ಕಂಥ ಆಚರಣೆ ಮಾಡಿದೆ. ಮತ್ತು 11 ತಿಂಗಳು ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ. ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಘಡಗಳು ಬರಲಿಕ್ಕೆ ಸಾಧ್ಯವಿಲ್ಲ, ಯಾವುದೇ ವಿಘ್ನಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಆ ಮೂಲಕ ಮಾಡುವಂಥ ಕಾರ್ಯ ಎಲ್ಲವೂ ಸಹ ಲಿಂಗಮಯವಾಗುತ್ತೆ. ಅದಕ್ಕೆ ಅಕ್ಕಮಹಾದೇವಿಯರು ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು, ಮಾಡುವೆ ನಾನು ಲಿಂಗ